ಹರೇ ಶ್ರೀನಿವಾಸ. ತತ್ವಸಾರದ ಸೊಬಗಧರೆಯೊಳು ವಿಸ್ತರಿಸಬೇಕೆಂದು ಮುನಿಕುಲರತ್ನ ಶ್ರೀ ಗುರುವಾದಿರಾಜನು ಶ್ರುತಿ ಪುರಾಣಗಳ ಮೊತ್ತವನು ನೆರೆಮಥಿಸಿ ಮೇಲಣ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಗಳ ನರ್ತಿಯಲ್ಲಿ ಬಣ್ಣಿಸಿದ ಕಥೆಯನು ಕೇಳಿ ಸಜ್ಜನರು. ಸರ್ವದೇವಾದಿದೇವಸ್ಯ ವಿದಾರಿತ ಮಹತ್ತಮಃ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾಃ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದಾ ಸತಾಂ. ತತ್ವಸಾರದ ಸೊಬಗಧರೆಯೊಳು ಎಂಬ ಪದ್ಯದಲ್ಲಿ ಶ್ರೀ ವಾದಿರಾಜರು ತತ್ವಸಾರದ ಭಗವನ್ ಮಹಿಮೆಗಳ ಸತ್ಯ ಸ್ವರೂಪದ ಸೊಬಗ ಅಂದವನ್ನು, ಆನಂದಪ್ರದ ಸೌಂದರ್ಯವನ್ನು ಧರೆಯೊಳಗೆ ಜಗತ್ತಿನಲ್ಲಿ ವಿಸ್ತರಿಸಬೇಕೆಂದು ಹರಡಬೇಕೆಂದು ಮುನಿಕುಲರತ್ನ ಯತಿ ಕುಲ ತಿಲಕರಾದ ಶ್ರೀ ಗುರುವಾದಿರಾಜನು, ಶ್ರೀ ವಾದಿರಾಜ ಗುರುಗಳು ಶ್ರುತಿ ಪುರಾಣಗಳ ವೇದ ಮತ್ತು ಪುರಾಣಗಳ ಮೊತ್ತವನ್ನು ತಾತ್ಪರ್ಯವನ್ನೆಲ್ಲ ನೆರೆಮಥಿಸಿ ಚೆನ್ನಾಗಿ ವಿಮರ್ಶಿಸಿ ಮಜ್ಜಿಗೆ ಕಡೆಯುವಂತೆ ಕಡೆದು ಮೇಲಣ ಮೇಲೆ ಬರುವ ಬೆಣ್ಣೆಯಂತೆ ಸಾರಯುಕ್ತವಾದ ಮುಕ್ತಿ ಸೃಷ್ಟಿ ಸ್ಥಿತಿ ಲಯಗಳನ್ನು, ಮೋಕ್ಷ ಸೃಷ್ಟಿ ಸ್ಥಿತಿ ಲಯಗಳ ಸಂಬಂಧಿಯಾದ ನಿರ್ಣಯಗಳನ್ನು ಅರ್ಥಿಯಲಿ ಆದರದಿಂದ ಬಣ್ಣಿಸಿದ ವರ್ಣಿಸಿದ ಕಥೆಯನು ಅನುವಾದವನ್ನು ಸಜ್ಜನರು ಸುಜೀವಿಗಳು ಮುಕ್ತಿಯೋಗ್ಯರು ಕೇಳಿರಿ ಮತ್ತು ಅದರಲ್ಲಿ ನಿಷ್ಠೆಯನ್ನು ಹೊಂದಿರಿ. ಇಲ್ಲಿ ವಿಶೇಷಾಂಶ ಏನೆಂದರೆ, ಓಂ ಜನ್ಮಾದ್ಯಸ್ಯ ಯತಃ ಓಂ ಬ್ರಹ್ಮಸೂತ್ರದ ವಾಕ್ಯದಲ್ಲಿ ಶ್ರೀ ಮಹಾವಿಷ್ಣುವೇ ಚೇತನಾತ್ಮಕವಾದ ಸಕಲ ಜಗತ್ತಿನ ಉತ್ಪತ್ತಿ ಸ್ಥಿತಿ ನಾಶ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲದಕ್ಕೂ ಸ್ವತಂತ್ರ ಕಾರಣನು ಅಂತ ನಿರ್ಣಯಿಸಲಾಗಿದೆ. ವಿಷ್ಣು ಮಹಿಮೆಗಳ ಯಥಾರ್ಥ ಜ್ಞಾನವು ಸರ್ವಮಂಗಳಪ್ರದವೂ ಆನಂದಪ್ರದವೂ ಆದುದು. ಇದು ತತ್ವಸಾರದ ಸೊಬಗು. ಇತಿಹಾಸ ಪುರಾಣಾಭ್ಯಾಂ ವೇದ ಸಮುಮಪ ಬ್ರಹ್ಮಯೇತ್ ಎಂಬ ಶ್ರುತಿಯು ಇತಿಹಾಸ ಭಾರತ ರಾಮಾಯಣಗಳು ಮತ್ತು ಪುರಾಣಗಳಿಂದ ವೇದಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳಬೇಕು ಅಂತ ಹೇಳ್ತದೆ. ಶ್ರುತಿ ಪುರಾಣಗಳ ಮೊತ್ತವನ್ನು ಅಂದಿದ್ದು ಶ್ರುತಿ ಪುರಾಣಗಳ ಮೇಲೆ ತೋರುವಷ್ಟು ಅರ್ಥಗಳನ್ನು ಮಾತ್ರ ಹೇಳಲುದ್ಯುಕ್ತರಾಗಿಲ್ಲವೆಂದು ತಿಳಿಸಲಿಕ್ಕಾಗಿ ಅರ್ಥಿಯಲಿ ಎಂಬ ಪದವನ್ನು ಬಣ್ಣಿಸಿದ ಎಂಬ ಪದಕ್ಕೂ ಕೇಳಿರಿ ಎಂಬುದಕ್ಕೂ ವಿಶೇಷಣವನ್ನಾಗಿ ಅನ್ವಯಿಸಬಹುದು. ಗುರುವು ಪ್ರಸನ್ನನಾಗಿ ಮಾಡಿದ ಉಪದೇಶವೇ ಫಲಪ್ರದವಾಗುತ್ತದೆ. ಹಾಗೆಯೇ ಆದರದಿಂದ ಮಾಡಿದ ಶ್ರವಣವೇ ಫಲಕಾರಿಯು. ಕೇಳಿ ಸಜ್ಜನರು ಎಂಬುದು ಬಹುವರ್ಥ ಗರ್ಭಿತವಾಗಿದೆ. ಕೇಳುವ ಮಾತ್ರದಿಂದ ಫಲ ದೊರೆಯದು, ಅದರಲ್ಲಿ ನಿಷ್ಠೆಯನ್ನೂ ಹೊಂದಬೇಕು. ನಿಷ್ಠೆ ಅಂದರೆ ಶ್ರದ್ಧೆ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯೋ ಯಂ ಪುರುಷಃ ಯೋ ಯಚ್ಛದ್ದಂ ಸ ಏವ ಸಹ. ಗೀತಾಯುಕ್ತಿ ಅಂದರೆ ಸಾತ್ವಿಕ ರಾಜಸ ತಾಮಸಗಳೆಂದು ಅಲ್ಲಿ ವರ್ಣಿಸಲಾಗುವ ತ್ರಿವಿಧ ಶ್ರದ್ಧೆಗಳಲ್ಲಿ ಯಾರು ಯಾವ ವಿಧವಾದ ಶ್ರದ್ಧೆಯುಳ್ಳವನೋ ಅವನು ಆ ಸ್ವರೂಪದವನೇ. ಜೀವಸ್ವರೂಪವೇ ಶ್ರದ್ಧಾತ್ಮಕವಾದದ್ದು. ಹೀಗಿದ್ದರೂ ತಾತ್ಕಾಲಿಕ ಸತ್ಕರ್ಮ ದುಷ್ಕರ್ಮಗಳ ಅನುಷ್ಠಾನದಿಂದ ಜೀವ ಸ್ವರೂಪ ಯೋಗ್ಯತೆಯನ್ನು ನಿರ್ಧರಿಸಲಿಕ್ಕೆ ಬರೋದಿಲ್ಲ.
ಪೂರ್ವವಾಸನ, ಸಹವಾಸ ಮುಂತಾದ ಕಾರಣಗಳಿಂದ ಸ್ವರೂಪ ಶ್ರದ್ಧೆಯಿಂದ ಭಿನ್ನವಾದ ಶ್ರದ್ಧೆಯೂ ಉಂಟಾಗ್ತದೆ. ಈ ಬಾಹ್ಯ ಶ್ರದ್ಧೆಯು ಸತ್ವಾದಿ ಪ್ರಾಕೃತ ಗುಣ ನಿಮಿತ್ತಿಕವಾದದ್ದು. ಈ ಬಾಹ್ಯ ಶ್ರದ್ಧೆಯು ಸರ್ವದಾ ಸ್ವರೂಪ ಶ್ರದ್ಧೆಗೆ ಅನುಗುಣವಾಗಿಯೇ ಇರುವುದು ಅನ್ನುವಂತಹ ನಿಯಮ ಇಲ್ಲ. ಆದರೆ ತದನುಗುಣವಾಗಿರುತ್ತದೆ ಎಂಬುದು ಸಾಮಾನ್ಯ ನಿಯಮ. ನೈತಿಕ ಜೀವನದಿಂದ ಮಾತ್ರ ಶ್ರದ್ಧೆಯನ್ನು ಗುರುತಿಸಲು ಬಾರದು. ಕಾರ್ಯ ಅಕಾರ್ಯಗಳನ್ನು ಶಾಸ್ತ್ರಾಧಾರಗಳಿಂದ ನಿಶ್ಚಯಿಸಿಕೊಳ್ಳುವನೋ ಹೇಗೆಂಬುದನ್ನು ಮುಖ್ಯವಾಗಿ ಗಮನಿಸಬೇಕು. ಓ ಸರ್ವತಾಪಿ ತು ತ ಏವ ಉಭಯಲಿಂಗಾತ್ ಓಂ. ಬ್ರಹ್ಮಸೂತ್ರ ವಾಕ್ಯ ಇದು. ಇಲ್ಲಿ ಯತ್ನ, ಗುರುಪದೇಶ, ದೇಶ ಕಾಲಗಳಿಂದ ಸಮರಾಗಿದ್ದರೂ ಮುಕ್ತಿಯೋಗ್ಯರಿಗೆ, ಸಾತ್ವಿಕ ಶ್ರದ್ಧೆಯವರಿಗೆ ಪರಮಾರ್ಥ ಜ್ಞಾನವು ಲಭಿಸುವುದು ಅಂತ ನಿರ್ಣಯಿಸಲಾಗಿದೆ. ಸುಜೀವಿಗಳು ಮಾತ್ರ ಈ ಗ್ರಂಥಕ್ಕೆ ಅಧಿಕಾರಿಗಳು ಅಂತ ಸೂಚಿಸಲು ಕೇಳಿ ಸಜ್ಜನರು ಅಂತ ಹೇಳಿದ್ದಾರೆ. ತತ್ವಜ್ಞಾನದ ಲಾಭವೇ ಉದ್ದೇಶವಾಗಿರುವ ಸಂಭಾಷಣೆ ಮತ್ತು ವಿಷಯ ನಿರೂಪಣೆಯು ಕಥಾ ಅಂತ ಕರೆಯಲ್ಪಡ್ತದೆ. ಜಲ, ಬಿತ್ತಂಡ ಮೊದಲಾದ ಕಥಾ ವಿವಿಧ ಪ್ರಕಾರಗಳನ್ನು ಕಥಾ ಲಕ್ಷಣ ಅಂತ ಶ್ರೀಮದ್ ಆಚಾರ್ಯರ ಗ್ರಂಥದಿಂದ ತಿಳಿಯಬಹುದಾಗಿದೆ. ಲಯ, ಸೃಷ್ಟಿ, ಸ್ಥಿತಿಗಳು ಕ್ರಮದಿಂದ 2, 3, 4ನೆಯ ಸಂಧಿಗಳ ವಿಷಯಗಳಾಗಿವೆ. ಶ್ರೀಮಧ್ವಶಾಸ್ತ್ರದಲ್ಲಿ ಅಡಗಿದ ತತ್ವಗಳೇ ಸಕಲ ಶಾಸ್ತ್ರ ತತ್ವಗಳ ಸಾರ. ಇದರ ಸೊಬಗನ್ನು ಭೂಲೋಕದಲ್ಲಿ ಪ್ರಚಾರ ಮಾಡಲು ಮುನಿಕುಲ ರತ್ನ ಶ್ರೀ ಗುರುವಾದಿರಾಜರು ಎಲ್ಲ ಶ್ರುತಿ ಪುರಾಣಗಳನ್ನು ಚೆನ್ನಾಗಿ ಮಥನ ಮಾಡಿ ಉತ್ತಮವಾದ ಮುಕ್ತಿ, ಸೃಷ್ಟಿ, ಸ್ಥಿತಿ, ಲಯಗಳನ್ನು ಸಂತೋಷದಿಂದ ಬಣ್ಣಿಸಿರುವರು. ಈ ಕಥೆಯನ್ನು ಸಜ್ಜನರು ಕೇಳಬೇಕು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.